game. ಡಿಫ್ರೆಂಟ್ ಬೋರ್ಡ್ಸು ಆ ಥರ ಎಲ್ಲ ಪ್ರಿಂಟಿಂಗ್ ಮಾಡ್ತೇವೆ. ಬುಕ್ಸು, ವಿಸಿಟಿಂಗ್ ಕಾರ್ಡು, ಲೆಟ್ರೇಟು, ಈ ಆಫೀಸ್ ಸಂಬಂಧಪಟ್ಟಂಗೆ ಏನೇನು ಬೇಕು ಪ್ರತಿಯೊಂದು ಪ್ರಿಂಟ್ ಮಾಡ್ತೇವೆ. ಲೆಟ್ರೇಟು, ವಿಸಿಟಿಂಗ್ ಕಾರ್ಡು, ಬಿಲ್ ಬುಕ್ಸು, ಈ ವೆಡ್ಡಿಂಗ್ ಕಾರ್ಡ್ಸ್ ಎಲ್ಲ ಬರುತ್ತಲ್ಲ ವೆಡ್ಡಿಂಗ್ ಕಾರ್ಡ್ಸು, ಮತ್ತು ದೊಡ್ಡ ದೊಡ್ಡ ಅಡ್ವರ್ಟೈಸ್ಮೆಂಟಿಗೆಲ್ಲ ಬ್ಯಾನರ್ ಹಾಕ್ತಾರಲ್ಲ ಬ್ಯಾನರು ಎಲ್ಲ ಥರ ಇಲ್ಲಿ ಪ್ರಿಂಟ್ ಮಾಡ್ತೇವೆ. ಈಗ ಮೆಷಿನ್ ತೋರಿಸ್ತಾ ಮಾಮೂಲಿ ನಿಮಗೆ ಇಲ್ಲಿ ಕಂಪ್ಯೂಟರ್ಗಳಿದಾವೆ, ನಿಮಗೆ ಕಂಪ್ಯೂಟರ್ ಗೊತ್ತಲ್ಲ, ಬೇರೆ ಗೊತ್ತಿರುತ್ತೆ. ಆ ಕಡೆ ಇರೋ ಎರಡು ಜೆರಾಕ್ಸ್ ಮಿಷಿನ್ ಇದೆ. ಮಾಮೂಲಿ ಜೆರಾಕ್ಸ್ ಪ್ರಿಂಟ್ಔಟ್ ಎಲ್ಲ ಮಾಡ್ತೀವಲ್ಲ ಅದು ಮಿಷಿನ್. ಬ್ರ್ಯಾಂಡಿಂಗ್ ಮಾಡ್ಬೇಕಾದ್ರೆ ಗೊತ್ತಾ, ದೊಡ್ಡ ದೊಡ್ಡ ಗ್ಲಾಸ್ ಮೇಲೆ ಮತ್ತೆ ವಾಲಲ್ಲೆಲ್ಲ ದೊಡ್ಡ ದೊಡ್ಡ ವಾಲ್ ಪೇಪರ್ ಹಾಕಿರ್ತಾರಲ್ಲ ಅದು ಇದೇ ಮಿಷಿನ್ ಪ್ರಿಂಟ್ ಆಗೋದು. ಇದರಲ್ಲಿ 3 ಥರ ಪ್ರಿಂಟ್ ಮಾಡ್ಬೋದು. ಈಕೋ ಫ್ರಂಟ್ ಕಮ್ಮಿಂಗು, ಫ್ರಂಟ್ ಕಾಯಿಸ್. ಇದು 1 ಅವರ್ಗೆ 100 ಸ್ಕ್ವೇರ್ ಫೀಟ್ ಬರುತ್ತೆ. 80 to 100 ಸಿದ್ಧ. ಕಸ್ಟಮೈಸ್ ಪ್ರಿಂಟ್ ನಾವೇನು ಡಿಸೈನ್ ಮಾಡಿರ್ತೀವಿ, ನಾವೇನು ಕೊಡ್ತೀವಿ ಅದು ಆಟೋಮೆಟಿಕಲಿ ಪ್ರಿಂಟ್ ಬರುತ್ತೆ. ಪವರ್ ಆಫ್ ಆದರೆ ಪ್ರಿಂಟ್ ಎಲ್ಲ ಹೋಗ್ತಾ ಇದೆ ಅಲ್ಲಿಗೆ ಸ್ಟಾಪ್ ಆಗುತ್ತೆ. ಅದನ್ನ ಹಾಕೋದಂತ ಎಲ್ಲ ಪವರ್ ಆಫ್ ಆದ್ರೆ ಆಟೋಮೆಟಿಕ್ ರನ್ ಆಗುತ್ತೆ. ಸಪೋಸ್ ಈಗ ಪ್ರಿಂಟ್ ಬರ್ತಾ ಇರುತ್ತೆ, ಕರೆಂಟ್ ಹೋದ್ರೆ ಅದು ಅಲ್ಲೇ ನಿಂತ್ಕೊಂಡ್ಬಿಡುತ್ತೆ. ಅಲ್ಲಿಂದ ಮತ್ತೆ ಕಂಟಿನ್ಯೂ. ಸಪೋಸ್ ಏನಂದ್ರೆ ಈಗ ನೋಡಿ ಇದು ದೊಡ್ಡ ಪೇಪರ್ ಇದೆ, ಇದರಲ್ಲಿ 30 ಕಾರ್ಡ್ ಇದೆ. ಸೊ ಇದು ಹಿಂಗೆ ಕೊಡೋಕ್ಕಾಗಲ್ಲ ಕಸ್ಟಮರ್ಗೆ, ಪೀಸ್ ಆಗಿ ಕಟ್ ಮಾಡಬೇಕು. ಸೊ ಹಂಗಾಗಿ ಈ ಮಿಷನಲ್ಲಿ ಕಟ್ ಮಾಡ್ತೀವಿ. ಅದೊಂದು ತೋರಿಸ್ತೀನಿ ಯಾವ ಥರ ಮಾಡ್ತೀವಿ. ಸೊ ಆನ್ ಆದ್ಮೇಲೆ ಈಗ ಇದು ಶೀಟಲ್ಲಿ ಪ್ರಿಂಟ್ ಆಗುತ್ತಲ್ಲ, ಇದ್ರಲ್ಲಿ ನಾವು ಕಟಿಂಗ್ ಮಾರ್ಕ್ ಹಾಕಿರ್ತೀವಿ, ಎಲ್ಲಿಂದ ಎಲ್ಲಿಗೆ ಕಟ್ ಆಗಬೇಕು. ಈಗ ಸಪೋಸ್ ಕಾರ್ಡ್ ಏನು ಸೈಜ್ ಬೇಕು, ಎಲ್ಲಿಂದ ಎಲ್ಲಿಗೆ ಕಟ್ ಆಗಬೇಕು ಆ ಥರ ಕಟಿಂಗ್ ಮಾರ್ಕ್ ಹಾಕಿರ್ತೀವಿ. ಸೊ ಕಸ್ಟಮರ್ದು ಏನು ಸೈಜ್ ಕೊಟ್ಟಿರ್ತಾರೆ ಆ ಸೈಜಿಗೆ ಅದು ಪ್ರಿಂಟ್ ಆದಮೇಲೆ ಇದ್ರಲ್ಲಿ ಕಟ್ ಮಾಡ್ತೀವಿ. ಒಂದು ತೋರಿಸ್ತೀನಿ ಯಾವ ಥರ ಕಟ್ ಆಗುತ್ತೆ. ಸೊ ಇಲ್ಲಿ ಬಂದ್ಬಿಟ್ಟು ಕಟಿಂಗ್ ಮಾರ್ಕ್ ಹಾಕಿರ್ತೀವಿ. ಇಲ್ಲಿ 2 ಕಡೆ ಮಾರ್ಕ್ ಇರುತ್ತೆ ಎಲ್ಲಿ ಕಟ್ ಆಗಬೇಕು ಅಂತ. ಸೊ ಆ ಮಾರ್ಕಿಗೆ ಕರೆಕ್ಟಾಗಿ ಈ ಥರ ಗೇಜ್ ಇಳಿಸಿ 2 ಕಡೆ ಬಟನ್ ಇರುತ್ತೆ. ಇಲ್ಲಿ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಕಟ್ ಆಗುತ್ತೆ. ಸೊ ಇಷ್ಟೇ ಶೀಟ್ ಅಂತ ಏನಿಲ್ಲ, 1 ಶೀಟಿಂದ ಹಿಡಿದು ಅಪ್ ಈ ಗೇಜ್ ಶೀಟ್ Oh, oh, oh.